ನಮ್ ಹಿಂದೂ ಹೆಣ್ಮಕ್ಳು ಹುಡುಗಿಯರ ಮ್ಯಾಗ ವಾರ್ನಿಂಗ್ ಅನ್ಸತ್ತ. ಬೈ ಟಾಕ್ಸಿಕ್ ಮೂವಿ ಆ ಮೂವಿ ಬಗ್ಗೆ ರಿವ್ಯೂ ಮಾಡ್ತೀನಿ, ಈ ಮೂವಿ ಬಗ್ಗೆ ಯಾರು ರಿವ್ಯೂ ಮಾಡೋರು? ಯಾವ ಮೂವಿ ಗುರು? ಏನಾಯ್ತು? ಬಾ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಯಾಕೆ ಏನಾಯ್ತು? ಯಾವ ಫಿಲಮ್ ಗುರು ಅದು? ಏನು ಅಂತ ಹೇಳ್ಬಿಡು ಕೇಳೋಣ. ಬೈ ನನಗಿದು ಸಾದಾ ಪಿಕ್ಚರ್ ಅನ್ಸತ್ತಿಲ್ಲ, ನನಗಿದ ನಮ್ ಹಿಂದೂ ಹೆಣ್ಮಕ್ಳು ಹುಡುಗಿಯರ ಮ್ಯಾಗ ವಾರ್ನಿಂಗ್ ಅನ್ಸತ್ತ ನನಗೆ ಈ ಮೂವಿ. ಬೈ ದಿ ಕೇರಳ ಸ್ಟೋರಿ 2 ಟ್ರೇಲರ್ ಬಿಟ್ಟಾರ, ಅದ್ರ ಬಗ್ಗೆ ಹೇಳಕತ್ತೀನಿ ನೋಡ ಫಸ್ಟ್. ಅದು ಲವ್ ಜಿಹಾದ್ ಮೇಲೆ ರಿಯಲ್ ಸ್ಟೋರಿ ಅಂತ ಇದು. ಧರ್ಮದ ಬಗ್ಗೆ ಹೇಟ್ರೇಟ್ ಕ್ರಿಯೇಟ್ ಮಾಡೋದು ಯಾಕೋ ಸರಿ ಇಲ್ಲ ಅನ್ಸುತ್ತೆ ಗುರು. ಹೇಟ್ರೇಟ್ ಅಲ್ಲ ಮರ, ಇದು ಹಿಂದೂ ಹುಡುಗಿಯರ ಬಗ್ಗೆ ಅವೇರ್ನೆಸ್ ಬಗ್ಗೆ ಮಾತಾಡಕತ್ತೀನಿ ನಾನು. ಹೆಲ್ತಿ ರಿಲೇಶನ್ಶಿಪ್ ಅಂದ್ರೆ ಟ್ರಾನ್ಸ್ಪರೆನ್ಸಿ, ರೆಸ್ಪೆಕ್ಟ್, ಫ್ರೀಡಮ್ ಅಲ್ವಾ? ಲವ್ ಹೆಸರು ಮ್ಯಾಗ ಮ್ಯಾನಿಪುಲೇಷನ್ ಮಾಡಕತ್ತಾರ, ಫ್ಯಾಮಿಲಿಯಿಂದ ದೂರ ಮಾಡತ್ತಾರ್ರಿ, ಐಡೆಂಟಿಟಿನ ಚೇಂಜ್ ಮಾಡತ್ತಾರ್ರಿ ಮಂದಿದ. ಅದನ್ನ ಇಗ್ನೋರ್ ಮಾಡಂತಿ. ನಿಜವಾಗ್ಲೂ ಲವ್ ಮಾಡಿದ್ರೆ ಸೆಕ್ರೆಸಿ ಹಾಕ್ಬೇಕು. ಟ್ರೂ ಲವ್ ಅಲ್ಲಿ ಫೋರ್ಸ್ ಅನ್ನೋದು ಎಲ್ಲಿಂದ ಬಂತು ಗುರು? ಅದನ್ನೇ ಹೇಳಕತ್ತೀನಿ. ನನ್ ಲವ್ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ ಅಂತಾರಲ್ಲ, ಅದೇ ರೆಡ್ ಫ್ಲಾಗ್ ಹುಡುಗಿಯರಿಗೆ. ನಮ್ಮ ಅಕ್ಕ ತಂಗಿಗೆ, ಫ್ರೆಂಡ್ಸ್ಗೆ ಇದೊಂದು ವಾರ್ನಿಂಗ್ ತರ. ಎಮೋಷನಲ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ನೋಡಿ. ಪೇರೆಂಟ್ಸು ಅಷ್ಟೇ, ಮಕ್ಕಳ ಮೇಲೆ ಜಾಸ್ತಿ ಹಿರೋದ್ ಬಿಟ್ಟು ಅವ್ರ ಜೊತೆ ಚಲೋ ಮಾತಾಡ್ರಿ, ಒಳ್ಳೆ ಕಮ್ಯುನಿಕೇಶನ್ ಇಟ್ಕೋರಿ. ಸುಮ್ನೆ ಬ್ಲೈಂಡ್ ಆಗಿ ಲವ್ ಮಾಡಕ್ ಹೋಗ್ಬಿಡ್ರಿ. ನಿಮ್ ಅವೇರ್ನೆಸ್ ನಿಮ್ಗಳ ಪ್ರೊಟೆಕ್ಷನ್. ಇದು ಯಾವ ಧರ್ಮದ ವಿರೋಧ ಅಲ್ಲ, ಮೋಸದ ವಿರುದ್ಧ ಅಷ್ಟೇ. ಇದೇ ಫೆಬ್ರವರಿ 27ಕ್ಕೆ ಮೂವಿ ರಿಲೀಸ್ ಆಗುತ್ತೆ, ಹೋಗಿ ನೋಡ್ರಿ. ಈ ವಿಡಿಯೋನು ಇಗ್ನೋರ್ ಮಾಡಬೇಡಿ. ನಮ್ಮ ಹಿಂದೂ ಮಕ್ಕಳಿಗೆ ಶೇರ್ ಮಾಡಿ.